ಕೊನೆಗೂ ಬಯಲಾಯಿತು ವಿಮಾನ ದುರಂತದ ರಹಸ್ಯ. ಅಹಮದಾಬಾದ್ನಲ್ಲಿ ಪತನವಾಗಿದ್ದ ಏರ್ ಇಂಡಿಯಾ ವಿಮಾನ ಜೂನ್ 12ರಂದು ನಡೆದಿದ್ದ ಘಟನೆ. ಟೇಕ್ ಆಫ್ ಆದ 30 ಸೆಕೆಂಡ್ನಲ್ಲೇ ವಿಮಾನ ಪತನ ಆಗಿತ್ತು. 260 ಜನರ ದುರ್ಮರಣಕ್ಕೆ ಕಾರಣವಾಗಿದ್ದ ಈ ದುರಂತಕ್ಕೆ ಕಾರಣ ಏನು? ಕೊನೆಗೂ ಬಯಲಾಯಿತು ವಿಮಾನ ದುರಂತದ ರಹಸ್ಯ. ಅಹಮದಾಬಾದ್ನಲ್ಲಿ ಪತನವಾಗಿದ್ದ ಏರ್ ಇಂಡಿಯಾ ವಿಮಾನ ಜೂನ್ 12ರಂದು ನಡೆದಂತ ಘಟನೆ 260 ಜನರನ್ನ ಬಲಿ ತೆಗೆದುಕೊಂಡಂತ ಪ್ರಕರಣ ಇದು. ಕೊನೆಗೂ ಈ ಘಟನೆಗೆ ಕಾರಣ ಏನು ಅನ್ನೋ ರಹಸ್ಯ ಬಯಲಾಗಿದೆ. ದುರಂತದ ಪ್ರಾಥಮಿಕ ತನಿಖಾ ವರದಿ ಬಹಿರಂಗ ಆಗಿದೆ. ಈ ಪ್ರಾಥಮಿಕ ವರದಿ ವಿಮಾನ ಪತನಕ್ಕೆ ಏನು ಕಾರಣ ಅನ್ನೋದನ್ನ ಬಿಚ್ಚಿಟ್ಟಿದೆ. 260 ಜನ ಮೃತಪಟ್ಟಿದೆ. ಈಗ ದುರಂತದ ಪ್ರಾಥಮಿಕ ತನಿಖಾ ವರದಿ ಹೊರಬಂದಿದೆ. ಏನು ಕಾರಣ ವಿಮಾನ ಪತನ ಆಗೋದಕ್ಕೆ? ಪ್ರಾಥಮಿಕ ವರದಿಯಲ್ಲಿ ಆ ರಹಸ್ಯ ಬಯಲಾಗಿದೆ. ಜೂನ್ 12ರಂದು ನಡೆದಿದ್ದ ವಿಮಾನ ಅಪಘಾತ. ಏರ್ ಇಂಡಿಯಾ ವಿಮಾನ ಪತನಗೊಂಡಿತ್ತು. ವಿಮಾನ ಪತನ ಆಗೋದಕ್ಕೆ ಏನು ಕಾರಣ? 15 ಪುಟಗಳ ಪ್ರಾಥಮಿಕ ತನಿಖಾ ವರದಿ ಸಲ್ಲಿಕೆ ಆಗಿದೆ. ಆಘಾತಕಾರಿ ಮಾಹಿತಿ ಬಹಿರಂಗ ಆಗಿದೆ. ಈ ಪ್ರಾಥಮಿಕ ವರದಿ ವಿಮಾನ ಪತನಕ್ಕೆ ಏನ್ ರೀಸನ್ ಅನ್ನೋದನ್ನ ಬಿಚ್ಚಿಟ್ಟಿದೆ. ವಿಮಾನ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ಪತನ ಆಗಿದೆ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ನಲ್ಲಿ ವಿಮಾನ ಪತನ ಆಗಿತ್ತು. 260 ಜನರನ್ನ ಬಲಿ ತೆಗೆದುಕೊಂಡಂತ ಪ್ರಕರಣ ಇದು. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ವಿಮಾನ ಇದು. ಏರ್ ಇಂಡಿಯಾ ದುರಂತಕ್ಕೆ ಇಂಧನ ಪೂರೈಕೆ ಕಾರಣ. ಇಂಧನ ಪೂರೈಕೆಯಲ್ಲಿ ಸಮಸ್ಯೆ ಆಗಿತ್ತು. ಇಂಜಿನ್ ಸ್ಥಗಿತ ಆಯಿತು. ಕಾಕ್ಪಿಟ್ನ ಬ್ಲಾಕ್ ಬಾಕ್ಸ್ ಆಧರಿಸಿ 15 ಪುಟಗಳ ವರದಿ ಸಲ್ಲಿಕೆ ಆಗಿದೆ. ಟೇಕ್ ಆಫ್ಗೂ ಮುನ್ನ ಎಲ್ಲವೂ ಕೂಡ ಸರಿ ಇತ್ತು. ವಿಮಾನದ 2 ಇಂಜಿನ್ನಲ್ಲಿ ಯಾವುದೇ ದೋಷ ಇರಲಿಲ್ಲ. AAIB ನೀಡಿರುವ ದುರಂತದ ಪ್ರಾಥಮಿಕ ತನಿಖಾ ವರದಿ. ವಿಮಾನ ಟೇಕ್ ಆಫ್ ಆಗೋಕ್ಕೂ ಮೊದಲು ಎಲ್ಲವೂ ಸರಿ ಇತ್ತು. ಇಂಜಿನ್ ಕೂಡ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇತ್ತು. ಆದ್ರೆ ಏನಾಯ್ತು ಪತನ ಆಗೋದಕ್ಕೆ ಅನ್ನೋ ತನಿಖೆ ನಡೆಯಿತು. ಈಗ ಪ್ರಾಥಮಿಕ ವರದಿ ಸಲ್ಲಿಕೆ ಆಗಿದೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ವಿಮಾನ 30 ಸೆಕೆಂಡ್ನಲ್ಲಿ ಪತನ ಆಗತ್ತೆ. ವೈದ್ಯಕೀಯ ಕಾಲೇಜಿನ ಹಾಸ್ಟೆಲಿಗೆ ಬಂದು ಅಪ್ಪಳಿಸಿತ್ತು ವಿಮಾನ. 260 ಜನರನ್ನ ಬಲಿ ತೆಗೆದುಕೊಂಡಂತ ಈ ಪ್ರಕರಣ. ವಿಮಾನ ಪತನ ಆಗಿದ್ದ ಹೇಗೆ? ರೀಸನ್ ಹೊರಬಿದ್ದಿದೆ. ವಿಮಾನದ ಇಂಧನ ಪೂರೈಕೆಯಲ್ಲಿ ಸಮಸ್ಯೆ ಆಗಿದ್ದು ಯಾಕೆ? ಬ್ಲಾಕ್ ಬಾಕ್ಸ್ ನಲ್ಲಿ ರೆಕಾರ್ಡ್ ಆದ ಅಸಲಿ ಕಾರಣ ಏನು ಅನ್ನೋದು ರೆಕಾರ್ಡ್ ಆಗಿದೆ. 2 ಇಂಜಿನ್ಗಳಿಗೆ ಇಂಧನ ಪೂರೈಕೆ ಸಂಪೂರ್ಣ ಬಂದ್ ಆಗಿತ್ತು. ಕಾಕ್ಪಿಟ್ ನಲ್ಲಿ ಇಂಧನ ಪೂರೈಸೋ ಸ್ವಿಚ್ಗಳು ಆಫ್ ಆದವು. 32 ಸೆಕೆಂಡ್ನಲ್ಲಿ 2 ಪೈಲಟ್ಗಳ ಆಡಿಯೋ ರೆಕಾರ್ಡ್ ಆಗಿದೆ. ಕಾಕ್ಪಿಟ್ ಆಡಿಯೋದಲ್ಲಿ ಪೈಲಟ್ಗಳ ನಡುವೆ ನಡೆದಂತ ಮಾತುಕತೆ ರೆಕಾರ್ಡ್ ಆಗಿದೆ. ಅದರಲ್ಲಿ ಒಬ್ಬ ಪೈಲಟ್ ನೀವು ಯಾಕೆ ಫ್ಯೂಯಲ್ ಅನ್ನ ಕಟ್ ಆಫ್ ಮಾಡಿದ್ರಿ ಅಂತ ಕೇಳ್ತಾರೆ. ಇನ್ನೊಬ್ಬ ಪೈಲಟ್ ಹೇಳ್ತಾರೆ ನಾನು ಮಾಡಲಿಲ್ಲ ಅಂತ. ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ದುರಂತ ನಡೆದು 2 ಇಂಜಿನ್ಗೆ ಇಂಧನ ಪೂರೈಕೆ ಸ್ಥಗಿತ ಆಯಿತು. 2 ಇಂಜಿನ್ 2 ಪೈಲಟ್ಗಳ ನಡುವೆ ನಡೆದಂತ ಮಾತುಕತೆ ಏನು ಅನ್ನೋದು ಈಗ ಹೊರಬಂದಿದೆ. ಕಾಕ್ಪಿಟ್ ಆಡಿಯೋದಲ್ಲಿ ಪೈಲಟ್ಗಳ ಮಾತುಕತೆ ರೆಕಾರ್ಡ್ ಆಗಿದೆ. ಅದರಲ್ಲಿ ಒಬ್ಬ ಪೈಲಟ್ ಕೇಳ್ತಾರೆ ಇನ್ನೊಬ್ಬ ಪೈಲಟ್ ಅನ್ನ ನೀವ್ ಯಾಕೆ ಫ್ಯೂಯಲ್ ಅನ್ನ ಕಟ್ ಆಫ್ ಮಾಡಿದೀರಿ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಪಕ್ಕದಲ್ಲಿರುವಂತ ಇನ್ನೊಬ್ಬ ಪೈಲಟ್ ಹೇಳೋದು ನಾನು ಮಾಡಲಿಲ್ಲ ಅಂತ ಇನ್ನೊಬ್ಬ ಪೈಲಟ್ ಹೇಳ್ತಾರೆ. ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ನಡೆದಂತ ದುರಂತ ಇದು. 2 ಪೈಲಟ್ಗಳ ನಡುವಿನ ಸಂಭಾಷಣೆ ಈ 15 ಪುಟಗಳ ವರದಿಯಲ್ಲಿ ಉಲ್ಲೇಖ ಆಗಿದೆ. ಕಾಕ್ಪಿಟ್ನ ವಾಯ್ಸ್ ರೆಕಾರ್ಡರ್ನ ಪ್ರಕಾರ ಒಬ್ಬ ಪೈಲಟ್ ಮತ್ತೊಬ್ಬ ಪೈಲಟ್ ಹತ್ರ ಹೇಳಿದ್ದು ನೀವ್ಯಾಕೆ
ಇಂಧನ ಪೂರೈಕೆಯನ್ನ ಕಟ್ ಆಫ್ ಮಾಡಿದ್ರಿ ಅಂತ. ನಾನು ಮಾಡ್ಲಿಲ್ಲ ಅಂತ ಮತ್ತೊಬ್ಬ ಪೈಲಟ್ ಹೇಳ್ತಾನೆ. ನಿಗದಿತ ಇಂಧನ ಪೂರೈಕೆ ಇಲ್ಲದೆ ಇಂಜಿನ್ ಸ್ಥಗಿತ ಆಗುತ್ತೆ. ಹೀಗಾಗಿ ಟೇಕ್ ಆಫ್ ಆದ 32 ಸೆಕೆಂಡ್ನಲ್ಲೇ ವಿಮಾನ ಪತನ ಆಗುತ್ತೆ. ಕೊನೆ ಕ್ಷಣದಲ್ಲಿ ತುರ್ತು ಪರಿಸ್ಥಿತಿ ಅನ್ನೋದು ತಮ್ಮ ಅರಿವಿಗೆ ಬರ್ತಾ ಇದ್ದಂತೆ ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಪೈಲಟ್ಗಳು ನೋಡ್ತಾರೆ, ಬಟ್ ಆಗೋದಿಲ್ಲ. 2 ಇಂಜಿನ್ಗೆ ಇಂಧನ ಪೂರೈಕೆ ಸಂಪೂರ್ಣ ಸ್ಥಗಿತ ಆಗಿತ್ತು. AIB ನೀಡಿರುವ ಈ ಪ್ರಾಥಮಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ಟೇಕ್ ಆಫ್ ಆಗೋದಕ್ಕೂ ಮುನ್ನ ವಿಮಾನದಲ್ಲಿ ಎಲ್ಲವೂ ಸರಿಯಾಗಿತ್ತು. 2 ಇಂಜಿನ್ನಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ. ಆದರೆ ಟೇಕ್ ಆಫ್ ಆಗ್ತಾ ಇದ್ದಂತೆ ಸಮಸ್ಯೆ ಕಂಡು ಬಂದಿದೆ. 32 ಸೆಕೆಂಡ್ನಲ್ಲೇ ವಿಮಾನ ಪತನ ಆಗಿದೆ. ವಿಮಾನದ 2 ಇಂಜಿನ್ಗಳು ಸ್ಥಗಿತ ಆಗಿತ್ತು, ಯಾಕಂದ್ರೆ ಇಂಧನ ಪೂರೈಕೆ ಆಗ್ತಾ ಇರಲಿಲ್ಲ. ಎಮರ್ಜೆನ್ಸಿ ಇದು ಅರಿವಿಗೆ ಬರ್ತಾ ಇದ್ದಂತೆ ಪೈಲಟ್ಗಳು ಕೂಡ ಪ್ರಯತ್ನ ಪಡ್ತಾರೆ. ವಿಮಾನದ ಸ್ವಯಂ ಚಾಲಿತ ವ್ಯವಸ್ಥೆ ಏನಿರುತ್ತೆ ಅದನ್ನ ಸಕ್ರಿಯಗೊಳಿಸೋದಕ್ಕೆ. ಆದ್ರೂ ಸಹ ಕಂಟ್ರೋಲಿಗೆ ಸಿಗೋದಿಲ್ಲ ವಿಮಾನ. 32 ಸೆಕೆಂಡ್ನಲ್ಲಿ ವಿಮಾನ ಕೊಲಾಪ್ಸ್ ಆಗುತ್ತೆ. ಏನ್ ಕಾರಣ ವಿಮಾನ ಪತನ ಆಗೋದಕ್ಕೆ ಅಂತ ಈಗ ಪ್ರಾಥಮಿಕ ವರದಿ ಹೊರಬಿದ್ದಿದೆ. ಇಬ್ಬರು ಪೈಲಟ್ಗಳ ನಡುವಿನ ಕೊನೆಯ ಸಂಭಾಷಣೆ ಏನು ಅನ್ನೋದರ ಬಗ್ಗೆ ಪತ್ತೆ ಹಚ್ಚುವಂತಹ ಕೆಲಸ ನಡೆದಿತ್ತು. ವಿಮಾನ ಕ್ರಾಶ್ ಆದಂತ ರೀತಿ ನೋಡ್ತಾ ಇದ್ರೆ ಎಲ್ಲವೂ ಡಿಸ್ಟ್ರಾಯ್ ಆಗಿತ್ತು. ಆ ಬ್ಲಾಕ್ ಬಾಕ್ಸ್ ಅದರಲ್ಲಿ ಏನ್ ರೆಕಾರ್ಡ್ ಆಗಿದೆ, ಕೊನೆ ಸಂಭಾಷಣೆ ಏನು ಅಂತ ಗೊತ್ತಾದ್ರೆ ವಿಮಾನದಲ್ಲಿ ಆದಂತಹ ಸಮಸ್ಯೆ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಈಗ ಪ್ರಾಥಮಿಕ ವರದಿಯಲ್ಲಿ ಆ ಅಂಶ ಬಯಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.